ಎಸ್, ಈ ಮಧ್ಯೆ ಡಿ ಕೆ ಶಿವಕುಮಾರ್ ಬಣದ ತಂತ್ರಗಾರಿಕೆಯ ಬಗ್ಗೆ ಕುತೂಹಲ ಇದೆ. ಏನಾಗ್ತಿದೆ ಕಳೆದ ಕೆಲ ದಿನಗಳಿಂದ? ಪಟ್ಟಕ್ಕಾಗಿ ತಮ್ಮದೇ ದಾಳವನ್ನ ಉರುಳಿಸಿ ಬಿಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಬ್ಲ್ಯಾಕ್ ಮೇಲ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಒತ್ತಡ ಪರೋಕ್ಷವಾಗಿ ಹೈಕಮಾಂಡ್ನ ಮೇಲೆ ಆಗ್ತಾನೆ ಇದೆ. ಸೈಲೆಂಟ್ ಆಗಿ ತಮ್ಮ ಶಾಸಕರ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುವ ಪ್ರಯತ್ನದಲ್ಲಿ ಡಿ ಕೆ ಶಿವಕುಮಾರ್ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಸಿಎಂ ಪಟ್ಟಕ್ಕಾಗಿ ಶಾಸಕರ ಸಂಖ್ಯೆಯನ್ನು ಹೆಚ್ಚಿಸ್ತಾ ಇದ್ದಾರೆ. ಮೊದಲ ಬಾರಿ ಗೆದ್ದಂತ ಶಾಸಕರು ಇವರನ್ನ ತಮ್ಮತ್ತ ಸೆಳೆಯುವಂತ ಪ್ರಯತ್ನದಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ. ಪಕ್ಷನಿಷ್ಠರು ಇವರನ್ನ ತಮ್ಮ ಕಡೆಗೆ ಸೆಳೆಯುವಂತ ಪ್ರಯತ್ನದಲ್ಲಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ತಂತ್ರ ಬೀಳುತ್ತಾ ಇದೆ ಅಥವಾ ಒತ್ತಡ ಆಗ್ತಿದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇರೋದು. ಯಾವ ರೀತಿ ಅಂತಂದ್ರೆ, ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ವಿರೋಧ ಪಕ್ಷದಲ್ಲಿದ್ದು ಪಕ್ಷವನ್ನ ಸಂಘಟನೆ ಮಾಡಿದಂಥ ಸಂದರ್ಭ, ಅಂದ್ರೆ ಬಿಜೆಪಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ, ಆಗ ತಾವೇ ಕರೆದು ಟಿಕೆಟ್ ಕೊಟ್ಟಂತ ಬಹಳ ಜನ ಗೆದ್ದಿದ್ದಾರೆ, ಶಾಸಕರಾಗಿದ್ದಾರೆ. ಅವರನ್ನ ತಮ್ಮತ್ತ ಸೆಳೆಯುವಂತ ಪ್ರಯತ್ನದಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ. ಎರಡನೆಯದ್ದು, ಯಾವ ಬಣದಲ್ಲೂ ಗುರುತಿಸಿಕೊಳ್ಳದೆ ಪಕ್ಷ ಏನ್ ಹೇಳುತ್ತೋ ಅದನ್ನ ನಾವು ಶಿರಸಾವಹಿಸಿ ಪಾಲಿಸ್ತೀವಿ ಅಂತ ಹೇಳಿರುವಂತ ಬಹಳಷ್ಟು ಜನ ಶಾಸಕರು, ಆ ರೀತಿಯ ಯೋಚನೆ ಇರುವಂತ ಶಾಸಕರು ಅವರನ್ನ ಕೂಡ ತಮ್ಮತ್ತ ಸೆಳೆಯುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ತಂತ್ರಗಾರಿಕೆ ಕ್ಲಿಯರ್ ಇದೆ. ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಸಿಎಂ ಆಪ್ತರು ಒಂದು ಮಾತನ್ನ ಪದೇ ಪದೇ ಹೇಳ್ತಾ ಇರ್ತಾರೆ. ಅದು ಆಫ್ ದಿ ರೆಕಾರ್ಡು ಕೂಡ ಹೇಳುವಾಗ, ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬಲ ಇಲ್ಲ, ಬೆರಳೆಣಿಕೆಯ ಶಾಸಕರು ಮಾತ್ರ ಡಿ ಕೆ ಶಿವಕುಮಾರ್ ಅವರ ಜೊತೆಗಿದ್ದಾರೆ, ಅದವರ ದೌರ್ಬಲ್ಯ ಅನ್ನೋ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ. ಬಟ್ ಆ ದೌರ್ಬಲ್ಯ ಅಲ್ಲ, ನನಗೂ ಶಾಸಕರ ಬಲ ಇದೆ, ಸೂಕ್ತ ಸಮಯದಲ್ಲಿ ಆ ಶಾಸಕರು ನನ್ನ ಜೊತೆಗೆ ನಿಲ್ತಾರೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರು ಸದ್ಯಕ್ಕೆ ಮಾಡ್ತಾ ಇರುವಂತ ತಂತ್ರಗಾರಿಕೆ. ತನ್ನ ಜೊತೆಗೆ ಶಾಸಕರ ಸಂಖ್ಯೆ ಇದೆ, ಅದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ನನ್ನ ಜೊತೆಗೆ ಗುರುತಿಸಿಕೊಳ್ಳೋರು ಬೆರಳೆಣಿಕೆ ಮಾತ್ರ ಅಲ್ಲ, ಕುಣಿಗಲ್ನ ರಂಗನಾಥ್ ಅವರು ಅಥವಾ ಇನ್ನೊಂದು 4 ಜನ ಶಾಸಕರಲ್ಲ, ನೆಲಮಂಗಲದ ಶ್ರೀನಿವಾಸೋ ಅಥವಾ ಇವರು ಬಸವರಾಜ ಶಿವಗಂಗಾನೋ, ಇಷ್ಟೇ ಅಲ್ಲ, ಇದರ ಆಚೆಗೂ ಕೂಡ ಶಾಸಕರ ಶಕ್ತಿ ನನಗಿದೆ ಅಂತ ಬಿಂಬಿಸ್ತಾ ಇದ್ದಾರೆ. ನಾನು ಇದಕ್ಕೆ ಪ್ರಶಾಂತ್ ನಾಥ್ ಅವರನ್ನು ಇನ್ಕ್ಲೂಡ್ ಮಾಡ್ತೀನಿ. ಬಹುಶಃ ಶಾಸಕರ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುವಂತ ಪ್ರಯತ್ನ, ಅದರಲ್ಲೂ ಫಸ್ಟ್ ಟೈಮ್ ಗೆದ್ದವರು ಪಕ್ಷನಿಷ್ಠರು, ಅವರನ್ನು ತಮ್ಮತ್ತ ಸೆಳೆಯುವಂತ ಪ್ರಯತ್ನದಲ್ಲಿದ್ದಾರೆ ಡಿ ಕೆ ಅಂತ. ನೋಡಿ, ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಇಡೀ ಕರ್ನಾಟಕದಲ್ಲಿ ಟಿಕೆಟ್ ಹಂಚಿಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ವೋಟ್ ಬ್ಯಾಂಕ್ನ ಕಾರಣದಿಂದಾಗಿ ಸಿದ್ದರಾಮಯ್ಯನವರಿಗೊಂದು ದೊಡ್ಡ ಫಾಲೋಯಿಂಗ್ ಶಾಸಕರಲ್ಲೂ ಇದೆ, ಕಾಂಗ್ರೆಸ್ ವೋಟ್ ಬ್ಯಾಂಕ್ನಲ್ಲೂ ಇದೆ. ಆದರೆ ಡಿ ಕೆ ಶಿವಕುಮಾರ್ ಅವರ ಸಂಘಟನಾ ಸಾಮರ್ಥ್ಯ ಮತ್ತು ಒಂದು ಸ್ಟ್ರಾಂಗ್ ಮ್ಯಾನ್ ಅನ್ನುವ ಕಾರಣಕ್ಕೋಸ್ಕರ ಅವ್ರಿಗೂ ಒಂದು ಫಾಲೋ ಅಪ್ ಇದೆ. ಆದರೆ 2023ರಲ್ಲಿ ವಿಧಾನಸಭಾ ಚುನಾವಣೆ ಗೆದ್ದಾಗ ಶಾಂಗ್ರಿಲಾ ಹೋಟೆಲ್ನಲ್ಲಿ ಏನೊಂದು ಶೋ ಆಫ್ ಸ್ಟ್ರೆಂತ್ ಆಯಿತು, ಅಂದರೆ ಶಾಸಕರ ಬಲಾಬಲ ಪರೀಕ್ಷೆ ಆಯಿತು. ಅಲ್ಲಿ ಮೆಜಾರಿಟಿ ಆಫ್ ದ ಶಾಸಕರು ಸಿದ್ದರಾಮಯ್ಯನವರು ಪರವಾಗಿದ್ದರು. ಆ ಕಾರಣದಿಂದ ಅವರನ್ನು ಮುಖ್ಯಮಂತ್ರಿ ಮಾಡೋದು ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಅನಿವಾರ್ಯತೆ ಇತ್ತು. ಈಗ ಡಿ ಕೆ ಶಿವಕುಮಾರ್ ನೋಡಿ, ಕಾಂಗ್ರೆಸ್ ಹೈಕಮಾಂಡ್ ಕೂಡ ಡಿ ಕೆ ಶಿವಕುಮಾರರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನುವ ನಿರ್ಣಯ ತೆಗೆದುಕೊಳ್ಬೇಕಾದ್ರೆ ನಿಮ್ಗೆ ಶಾಸಕರ ಬಲದಲ್ಲಿ ಅರ್ಧದಷ್ಟಾದರೂ ಅವ್ರ ಬಳಿ ಇದೆ ಅಂದರೆ ಮಾತ್ರ ಅವ್ರು ಮುಖ್ಯಮಂತ್ರಿ ಮಾಡುವ ರಿಸ್ಕನ್ನು ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಬೋದು. ಯಾಕಂದರೆ ಒಂದು ಹೆಚ್ಚು ಕಡಿಮೆ ಏನಾದರೂ ಆದರೆ 140 ತನಕ ಇದ್ದಾರೆ ಅಂತ ಅಂದ್ಕೊಳ್ಳೋಣ, ಅಂದರೆ 28 ಸರ್ಪ್ಲಸ್ ಇವೆ. 40 ಶಾಸಕರು ಆ ಕಡೆ ಈ ಕಡೆ ಆಗಿಬಿಟ್ರೆ ಸರ್ಕಾರ ಸಮಸ್ಯೆಯಲ್ಲಿ ಸಿಲುಕಾಕೊಳ್ಳುತ್ತೆ. ಆ ಕಾರಣದಿಂದ ಕಾಂಗ್ರೆಸ್ ಹೈಕಮಾಂಡ್ಗೆ ಅಧಿಕಾರ ಹಂಚಿಕೆ ಈಸ್ ಆದ್ಯತೆ 2. ಅದು ಆದ್ಯತೆ 1 ಸರ್ಕಾರ ಸ್ಥಿರ 2028ರವರೆಗೆ ಇಲ್ಲಿ ಉಳಿಸ್ಕೊಳ್ಬೇಕು. ಯಾಕಂದರೆ ಇಡೀ ದೇಶದ ಆ್ಯಂಬಿಷನ್ಸ್ಗಳನ್ನು ಪೂರೈಸಬೇಕಾದ್ರೆ ಕರ್ನಾಟಕದ ರಿಸೋರ್ಸಸ್ಗಳು ಬೇಕಾಗ್ತವೆ. ಐ ಆಮ್ ನಾಟ್ ಟೆಲ್ಲಿಂಗ್ ಇಟ್ ಇನ್ ನೆಗೆಟಿವ್ ಸೆನ್ಸ್. ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿಗೆ ಆಮ್ಲಜನಕ ಪೂರೈಕೆಯ ಕೇಂದ್ರಗಳಿರ್ತವೆ. ಕರ್ನಾಟಕ ಅಂತ ಒಂದು ದೊಡ್ಡ ಕೇಂದ್ರ ಕಾಂಗ್ರೆಸ್ಗೆ. ಹಾಗಿರುವಾಗ ಕಾಂಗ್ರೆಸ್ ಆದ್ಯತೆ 1 ಇಲ್ಲಿ. ಹೀಗಿರುವಾಗ ಈಗ ಡಿ ಕೆ ಶಿವಕುಮಾರ್ ಒಂದು ವೇಳೆ ಮುಖ್ಯಮಂತ್ರಿ ಆಗುವ ಕನಸೇನು ಕಾಣ್ತಿದ್ದಾರೆ. ನಮ್ಮ ಸ್ಟುಡಿಯೋದಲ್ಲಿ ಅವ್ರು ಹೇಳಿದರು, ಇಲ್ಲ ಹೈಕಮಾಂಡ್ ಶಾಸಕರ ಸಂಖ್ಯಾಬಲವನ್ನೇನು ನೋಡೋಲ್ಲ ಅಂತ. ಆದರೆ ಅದು ಯಾವಾಗ ಸಿದ್ದರಾಮಯ್ಯನವರು ಸುಲಭವಾಗಿ ಒಪ್ಕೊಂಡಾಗ. ಈಗ ಅನಿಸ್ತಾ ಇದೆ ಸಿದ್ದರಾಮಯ್ಯನವರನ್ನು ಸುಲಭವಾಗಿ ಒಪ್ಕೊಳ್ಳುವ ಸ್ಥಿತಿಯಲ್ಲಿಲ್ಲ. ಸಿದ್ದರಾಮಯ್ಯನವರ ಬಣ ಕೂಡ ಡಿ ಕೆ ಶಿವಕುಮಾರ್ ನಾಯಕತ್ವವನ್ನು ಸುಲಭವಾಗಿ ಒಪ್ಕೊಳ್ಳುವ ಸ್ಥಿತಿಯಲ್ಲಿಲ್ಲ.
ಹಾಗಿರುವಾಗ ಡಿ ಕೆ ಶಿವಕುಮಾರ್ಗೆ ಇದು ಇನ್ಎವಿಟೇಬಲ್ ಅನಿವಾರ್ಯತೆ ಏನಿದೆ ಅಂತಂದರೆ ಶಾಸಕರ ಸಂಖ್ಯಾಬಲವನ್ನು ದಿಲ್ಲಿಯ ನಾಯಕರಿಗೆ ಮತ್ತು ಸಾರ್ವಜನಿಕವಾಗಿ ತೋರಿಸುವ ಅನಿವಾರ್ಯತೆ ಇದೆ. ಆ ಕಾರಣದಿಂದ ಸರ್, ಈಗ ನಿನ್ನೆ ಮೊನ್ನೆಯ ಬೆಳವಣಿಗೆಯನ್ನು ನಾವು ನೋಡಿದರೆ ಒಂದು ವಿಶ್ಲೇಷಣೆಯನ್ನು ಬಹಳ ಜನ ಮಾಡ್ತಾ ಇದ್ರು. ಅದು ಸಿದ್ದರಾಮಯ್ಯ ಅವರ ಆಪ್ತ ವಲಯದಿಂದ ಆ ರೀತಿ ಬಿಂಬಿಸುವಂಥ ಕೆಲಸಗಳಾಗ್ತಾ ಇತ್ತು. ಡಿ ಕೆ ಶಿವಕುಮಾರ್ ಜೊತೆಗೆ ಕುಣಿಗಲ್ನ ರಂಗನಾಥ್ ಇದ್ದಾರೆ, ನೆಲಮಂಗಲದ ಶ್ರೀನಿವಾಸ್ ಇದ್ದಾರೆ, ಅದನ್ನು ಬಿಟ್ಟರೆ ಬಸವರಾಜ ಶಿವಗಂಗಾ ಇದ್ದಾರೆ, ಬೆರಳೆಣಿಕೆ ಇಕ್ಬಾಲ್ ಹುಸೇನ್ ಇದ್ದಾರೆ. ಈ ರೀತಿ ಬೆರಳೆಣಿಕೆಯ ಜನ ಮಾತ್ರ ಅಂತ. ಬಟ್ ಅದಲ್ಲ ಅನ್ನೋದ ಸೂಚನೆಯನ್ನು ಕೊಡ್ತಿದೆಯಾ ಇದು? ಅಲ್ಲ ನೋಡಿ, ಡಿ ಕೆ ಶಿವಕುಮಾರ್ ಈಗ ಒಬ್ಬ ಉಪಮುಖ್ಯಮಂತ್ರಿಯಾಗಿ KPCC ಅಧ್ಯಕ್ಷರಾಗಿ ಹಿಂದೆ ಕೂಡ ಅವ್ರ ಬಳಿ ಒಂದು 25-30 ಶಾಸಕರಿದ್ದರು. ಹೈಕಮಾಂಡ್ ನಿಷ್ಠ ಶಾಸಕರು ಇದ್ದಾರಲ್ವ. ಈಗ ಅವರು ಹೈಕಮಾಂಡ್ನ ಕಣ್ಸನ್ನೆಯನ್ನು ಕಾಯ್ತಾ ಇರ್ತಾರೆ. ರಾಷ್ಟ್ರೀಯ ಪಕ್ಷಗಳಲ್ಲಿ ಈ ಎರಡೂ ಬಣಗಳಿಗೆ ಸೇರಿದ ಅನೇಕ ಶಾಸಕರು ಇರ್ತಾರೆ. ಈಗ ಪರಮೇಶ್ವರ್ ಟಿಕೆಟ್ ಕೊಟ್ಟ ಒಂದಿಷ್ಟು ಶಾಸಕರು ಇದ್ದಾರೆ. ನೀವು ಬೇರೆ ಬೇರೆ, ಈಗ ನಿನ್ನೆ ನಾನು ಹುಬ್ಳಿಗೆ ಹೋಗಿದ್ದೆ, ಅಲ್ಲಿ ಪ್ರಸಾದ್ ಅಬ್ಬಯ್ಯ ಪರಮೇಶ್ವರ್ ಫೋಟೋ ಹಾಕ್ಕೊಂಡು ಒಂದು 10 ಫೋಟೋ ಹಾಕಿದ್ರು ಅವರು. ಹಾಗಿರ್ತಾರಲ್ಲ, ಖರ್ಗೆ ಟಿಕೆಟ್ ಕೊಟ್ಟಿರ್ತಕ್ಕಂಥ ಶಾಸಕರು ಇರ್ತಾರೆ. ಈಗ ನಾವು ಎಣಿಕೆ ಮಾಡುವಾಗ ಕೇವಲ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇರಲ್ಲ, ಅದರಲ್ಲಿ ಹೈಕಮಾಂಡು ಇರುತ್ತೆ. ಅದರೊಂದು 30-35 ಶಾಸಕರು ಇದ್ದಾರೆ. ಅವರು ಯಾರ ಜೊತೆ ಸೇರಬೇಕು ಅನ್ನೋದನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. 2013ರಲ್ಲಿ ಖರ್ಗೆ ವರ್ಸಸ್ ಸಿದ್ದರಾಮಯ್ಯ ನಡೆದಾಗ ಹೈಕಮಾಂಡ್ ಸಿದ್ದರಾಮಯ್ಯ ಅಂತ ಇತ್ತು ಅಂತ ಹೈಕಮಾಂಡ್ ಶಾಸಕರು ಸಿದ್ದರಾಮಯ್ಯನವ್ರ ಬಳಿ ಹೋದರು. ಸೊ ಆ ಶಾಸಕರ ಸಂಖ್ಯೆಯು ದೊಡ್ಡದಿರುತ್ತೆ. ಬಟ್ ಡಿ ಕೆ ಶಿವಕುಮಾರ್ಗೆ ಇದೊಂದು ಅನಿವಾರ್ಯತೆ ಇದೆ. ಹೈಕಮಾಂಡ್ಗೆ ಮತ್ತು ಸಾರ್ವಜನಿಕವಾಗಿ ಕೂಡ ನನ್ನ ಬಳಿ ಶಾಸಕರಿದ್ದಾರೆ ಅಂತಕ್ಕಂಥದ್ದನ್ನು ತೋರಿಸಿದರೆ ಮಾತ್ರ ಹೈಕಮಾಂಡ್ ಒಂದಿಷ್ಟು ಆ್ಯಕ್ಟಿವ್ ಆಗುತ್ತೆ. ಅದರ್ವೈಸ್ ಹೈಕಮಾಂಡ್ ಆ್ಯಕ್ಟಿವ್ ಆಗುವ ಪರಿಸ್ಥಿತಿಯೇ ಇಲ್ಲ ಇವತ್ತು. ಬಿಹಾರದ ಚುನಾವಣೆಯ ಸೋಲು ಮತ್ತು ನಾಳೆ ಸರ್ಕಾರಕ್ಕೇನಾಗ್ಬೋದು ಅನ್ನುವ ಆತಂಕದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಏಕಪಕ್ಷೀಯವಾಗಿ ಒಂದು ಕಡೆ ಇದ್ದೀನಿ ಅನ್ನುವ ನಿರ್ಣಯ ತೆಗೆದುಕೊಂಡ್ರೆ ಇನ್ನೊಂದು ಬಣ ಸುಮ್ಮನಿರಲ್ಲ. ಎರಡು ಬಣಗಳ ಬಗ್ಗೆ ನೀವು ವಿಶ್ಲೇಷಣೆ ಮಾಡಿದಾಗ. ಹಾಗಾಗಿ ಡಿ ಕೆ ಶಿವಕುಮಾರ್ಗೆ ಒಂದು ಪ್ರಶ್ನೆ ಬರುತ್ತೆ. ಈಗಿರುವಂಥ ಸಂಖ್ಯಾಬಲವನ್ನು ಈ ಹಂತದಲ್ಲಿ ಅಥವಾ ಈ ಪರಿಸ್ಥಿತಿಯಲ್ಲಿ ಹೆಚ್ಚಿಸಿಕೊಳ್ಳೋದಕ್ಕೆ ಸಾಧ್ಯನಾ ಡಿ ಕೆ ಶಿವಕುಮಾರ್ ಅವರು? ಈಗ ಶಾಸಕರ ಸಂಖ್ಯಾಬಲವನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ನಾನಾ ರೀತಿಯ ವಿಧಾನಗಳಿವೆ. ಆ ವಿಧಾನಗಳನ್ನು ಬಳಸ್ಕೊಂಡು ನೀವು ಶಾಸಕರ ಸಂಖ್ಯಾಬಲವನ್ನು ಹೆಚ್ಚಿಸ್ಕೊಳ್ಬಹುದು. ಅಥವಾ ಟಿಕೆಟ್ ಕೊಡುವಾಗ ಬೇರೆ ಬೇರೆ ಮಾನದಂಡಗಳಲ್ಲಿ ಶಾಸಕರ ಸಂಖ್ಯಾಬಲ ಹೆಚ್ಚಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಆಮೇಲೆ ಶಾಸಕರು ಕೂಡ ನೋಡಿ, ಯಾವುದೇ ಶಾಸಕರು ಹೇಗೆ ನೋಡ್ತಿರ್ತಾರೆ, 28ಕ್ಕೆ ನಾಯಕತ್ವ ಯಾರ್ದಪ್ಪ, 28ಕ್ಕೆ ನಂಗೆ ಟಿಕೆಟ್ ಕೊಡಬಲ್ಲವ್ರು ಯಾರು? ಹಾಗಾಗಿ ಶಾಸಕರು ತುಂಬ ಸುಲಭವಾಗಿ ಆ ಕಡೆ ಈ ಕಡೆ, ಕೆಲವರು ಈಗ ಜಮೀರ್ ಅಹ್ಮದ್ ಖಾನ್, ಸಂತೋಷ್ ಲಾಡ್ ಅವ್ರು ಕಣ್ಣು ಮುಚ್ಕೊಂಡು ಸಿದ್ದರಾಮಯ್ಯನವರು ಅಂತಿದ್ದಾರೆ. ಡಿ ಕೆ ಶಿವಕುಮಾರ್ ಬಳಿ ಕೂಡ ಕೆಲವು ಶಾಸಕರು ಹಾಗಿದ್ದಾರೆ. ಅಂತಿಮವಾಗಿ ಹೈಕಮಾಂಡ್ ಏನು ಹೇಳುತ್ತೆ ಅನ್ನೋದ್ರ ಮೇಲೆ ಶಾಸಕರು ಈ ಕಡೆನೋ ಆ ಕಡೆನೋ ಅನ್ನೋದು ಅಂತಿಮವಾಗಿ. ಇನ್ನೊಂದು ಸಾಧ್ಯತೆಯ ಬಗ್ಗೆ ನಾನು ಕೇಳಬೇಕು ನಿಮಗೆ. ಈಗ ಎಷ್ಟೋ ಸಂದರ್ಭದಲ್ಲಿ ಒಬ್ಬ ನಾಯಕನ ಬಗ್ಗೆ, ಚೀಫ್ ಮಿನಿಸ್ಟರ್ ಬಗ್ಗೆ ಆಕ್ರೋಶ ಇದ್ದಾಗ ಶಾಸಕರ ನಿಲುವುಗಳು ಬದಲಾಗಬಹುದು, ನಿಯತ್ತುಗಳು ಬದಲಾಗಬಹುದು. ಈ 2.5 ವರ್ಷದಲ್ಲಿ ಅದು ಆಗಿದೆಯಾ? ನೋಡಿ, ಆಗಿರುತ್ತೆ. ಬಟ್ ನಿಮ್ಗೊಂದು ಹಾಗೆ ಚಿಕ್ಕ ಕಥೆ ಹೇಳ್ತೀನಿ. ನೀವು ಶಾಸಕರ ಬಲಾಬಲದ ಪ್ರಶ್ನೆ ಕೇಳ್ತಾ ಇದ್ದೀರಿ. ಬಂಗಾರಪ್ಪನವರು ಭಾಳ ಪವರ್ಫುಲ್ ಲೀಡರ್ ಆಗಿದ್ದರು. ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಅವರ ಆಶ್ರಯ ಆರಾಧನಾ, ನಾನು ಚಿಕ್ಕವನಿದ್ದೆ, ಇನ್ನೂ ಕೂಡ ನೆನಪಿದೆ ನನಗೆ. ಏನು ಪಾಪ್ಯುಲರ್ ಸ್ಕೀಮ್ಸ್ಗಳು. ಬಂಗಾರಪ್ಪನವರು ಬಡವರ ಬಂಧು ಅನ್ನೋದು ಒಂದು ಇತ್ತಲ್ವ ಅವ್ರಿಗೆ. ಬಂಗಾರಪ್ಪನವ್ರನ್ನ ತೆಗಿಬೇಕು ಅಂತ PV ನರಸಿಂಹರಾಯರು ನಿರ್ಧಾರ ಮಾಡಿದಾಗ ಅವ್ರು ನೇರವಾಗಿ ಹೇಳಿಲ್ಲ, ಜನಾರ್ದನ್ ಪೂಜಾರಿ ಕಡೆಯಿಂದ ಹೇಳಿಸಿದ್ರು. ಬಂಗಾರಪ್ಪನವ್ರು ವ್ಯಗ್ರರಾಗಿ ಫೋನ್ ಮಾಡಿದಾಗ ಶಾಸಕರು ಹೌದು ಹೌದು ನಿಮ್ಮ ಪರವಾಗಿದ್ದೀವಿ ಅವಾಗ ಅಷ್ಟರಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಬಂಗಾರಪ್ಪನವ್ರು ರಾಜೀನಾಮೆ ಕೊಡಲಿಕ್ಕೆ ಹೇಳಿದ್ದಾರೆ ಹೈಕಮಾಂಡ್ ಅಂತ. ಬಂಗಾರಪ್ಪನವ್ರು ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಬಂದಿಳಿದಾಗ ಇದೇ ನಿಮ್ಮ ವಿಧಾನಸೌಧದ ಪಕ್ಕದ ಈಗ ರೆಡಿಸನ್ ಬ್ಲೂ ಇದೆ ಅಲ್ಲ, ಏಟ್ರಿಯಾ, ಆ ಹೋಟೆಲ್ನಿಂದ ಇರೋ ಶಾಸಕರೆಲ್ಲರೂ ಹೋಗ್ಬಿಟ್ಟಿದ್ರು. ಸೊ ಈ ರಾಷ್ಟ್ರೀಯ ಪಕ್ಷದಲ್ಲಿ ಹೈಕಮಾಂಡ್ ಏನು ಹೇಳುತ್ತೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಆ ಕಾರಣದಿಂದ ನನಗನ್ಸುತ್ತೆ ನೀವು ಶಾಸಕರ ಬಲಾಬಲ ಹೆಚ್ಚಿಗೆ ಮಾಡ್ಕೊಳ್ತಿರೋ ಇಲ್ವೋ ಅನ್ನೋದು ಹೈಕಮಾಂಡ್ನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಂಡು ಹೆಚ್ಚಾನೆಚ್ಚು ಶಾಸಕರು ನಿರ್ಧರಿಸ್ತಾರೆ. ಅಂದರೆ ಬರೀ ಇಬ್ಬರ ಬೆಂಬಲಿಗರೇ ಇದ್ದಾರೆ ಅಂತಿಲ್ಲ. ಇಲ್ಲಿ ಖರ್ಗೆ ಅವ್ರ ಬೆಂಬಲಿಗರು ಇದ್ದಾರೆ, ಪರಮೇಶ್ವರ್ ಬೆಂಬಲಿಗರು ಇದ್ದಾರೆ, HK ಪಾಟೀಲ್ರ ಬೆಂಬಲಿಗರು ಇದ್ದಾರೆ. ಆಯಾ ಜಿಲ್ಲೆಯಲ್ಲಿ ಈಗ ಬೆಳಗಾವಿನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಇದ್ದಾರೆ, ಆ ಕಡೆ ಜಾರಕಿಹೊಳಿ ಬೆಂಬಲಿಗರು ಇದ್ದಾರೆ. ಹೀಗಾಗಿ ಬೆಂಬಲಿಗರು ತಕ್ಷಣಕ್ಕೆ ಏನೋ ಆಗ್ಬಿಡುತ್ತೆ, 40 ಸೇರ್ತಾರೆ 50 ಸೇರ್ತಾರೆ ಅಂತಕ್ಕಂಥದ್ದಿರಲ್ಲ. ಬಟ್ ನಿಮ್ಮ ಬಳಿ ಎಷ್ಟಿದ್ದಾರೆ ಅನ್ನೋದನ್ನು ಹೈಕಮಾಂಡ್ ಮುಂದೆ ಮತ್ತು ಸಾರ್ವಜನಿಕವಾಗಿ ತೋರಿಸುವ ಅನಿವಾರ್ಯತೆಯಲ್ಲಿ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಅಂತ ಅನ್ಸುತ್ತೆ. ಎಸ್, ಮಾತನಾಡೋಣ. DK ಟೀಮ್ ಏನು ಮಾಡ್ತಿದೆ ಅನ್ನೋದನ್ನು ಹೇಳಿದ್ವಿ. ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಮಾಡಬೇಕಾದ್ರೆ ರಕ್ಷತ್ ಅವ್ರಿಗೊಂದು ಆತಂಕ ಸೃಷ್ಟಿ ಆಗಬೇಕು.
ನೀವು ಇದರ Disturb ಹಿಂಗೆ ಆಗ್ತಿದೆ. ಅಥವಾ ಇದರ ಹಿಂಗೆ ನಿರ್ಣಯ ತೆಗೆದುಕೊಳ್ಬೇಕಾದ್ರೆ ನೀವೊಂದು 50 ಶಾಸಕರ ಬಲವನ್ನು ತೋರಿಸಿದ್ರಿ ಅಂತ ಅನ್ಕೊಳ್ಳಿ. ಆಗೇನಾಗತ್ತೆ, ಹೌದಪ್ಪ ನಾಳೆ ಇದನ್ನೇನಾದರೂ ಅಡ್ರೆಸ್ ಮಾಡದೆ ಹೋದರೆ BJP ಮಧ್ಯೆ ಪ್ರವೇಶ ಮಾಡಿಬಿಟ್ರೆ ಎಸ್, ಆ ಆತಂಕ ಸೃಷ್ಟಿಯಾದಾಗ ಮಾತ್ರ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯಪ್ರವೇಶ ಮಾಡುತ್ತೆ. ಹೀಗಾಗಿಯೂ ಕೂಡ ಶಾಸಕರ ಸಂಖ್ಯಾಬಲವನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಪ್ರಯತ್ನ ನಡೀತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.